ಕೊಲೆ ಆರೋಪಿ ನಟ ದರ್ಶನ್ಗೆ ಈಗ ಡಬಲ್ ಶಾಕ್ ಅಂತೆ. ಯಾಕೆ ಅಂತಂದ್ರೆ ಏನೇನೇನೇನೋ ಸರ್ಕಸ್ ಮಾಡಿ ನಂಗೆ ಹಂಗಾಗ್ಬಿಟ್ಟಿದೆ, ನಂಗೆ ಹಿಂಗಾಗ್ಬಿಟ್ಟಿದೆ ಅಂತ ಅನ್ಕೊಂಡು ನನಗೇನು ಕೊಡ್ತಾ ಇಲ್ಲ, ನನಗಿಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ, ನನಗೆ ಮರಣದಂಡನೆ ಕೊಟ್ಬಿಡಿ ಅಂತೆಲ್ಲ ಮಾತನಾಡಿದಂತಹ ಕೊಲೆ ಆರೋಪಿ ಸ್ಥಾನದಲ್ಲಿ ನಿಂತ್ಕೊಂಡಿರುವಂತ ನಟ ದರ್ಶನ್ಗೆ ಈಗ ಡಬಲ್ ಶಾಕ್. ಯಾಕೆ ಅಂತಂದ್ರೆ ಬೇಕಾಗಿರೋದನ್ನ ಈಗ ಕೊಡಲ್ವಂತೆ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬನ್ನ ಕೇಳಿದ್ರಲ್ಲ, ಅದ್ಯಾವುದು ಕೂಡ ಇಲ್ಲ. ಈಗ ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬು ಬೇಕು, ನನಗೆ ನಿದ್ದೆ ಬರ್ತಾ ಇಲ್ಲ, ನನಗೆ ಬೆನ್ನು ಆಗ್ತಾ ಇದೆ, ತಿಂಗಳಿಗೊಮ್ಮೆ ಬಟ್ಟೆ ಹೊದಿಕೆ ಬದಲಿಸೋಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಂತೆಲ್ಲ ಕೇಳಿದ್ರು. ಕ್ವಾರಂಟೈನ್ ಸೆಲ್ನಿಂದ ಮುಖ್ಯ ಸೆಲ್ಗೆ ಶಿಫ್ಟ್ಗೆ ಅವಕಾಶವನ್ನ ಕೇಳಿದ್ರು. ಆದರೆ ಯಾವುದು ಕೂಡ ಈಗ ಸದ್ಯಕ್ಕೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ದರ್ಶನ್ಗೆ ಶಾಕ್ ಮೇಲೆ ಶಾಕ್. ಯಾವುದು ಕೂಡ ಈಗ ಸದ್ಯಕ್ಕೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಇನ್ನೊಂದು ಕಡೆಗೆ ಚಾರ್ಜ್ ಫ್ರೇಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇ ಆಗಬೇಕಾಗಿತ್ತು, ಅದು ಡಿಲೇ ಆಗಲಿ ಅಂತಾರೆ. ಒಂದೊಂದೇ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಬೇಕಣ್ಣ ಒಂದೊಂದೇ ವಿಚಾರಗಳನ್ನ ಎತ್ಕೊಂಡು ಬರ್ತಾ ಇದ್ರು. ನನಗೆ ಮಲ್ಕೊಳಕ್ಕಾಗ್ತಿಲ್ಲ, ನನಗೆ ದಿಂಬಿಲ್ಲ, ನನಗೆ ನಡೆದಾಡಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ, ನನಗೆ ಹಾಸಿಗೆ ಬೇಕು, ನನ್ನನ್ನು ಸರಿಯಾಗಿ ಟ್ರೀಟ್ ಮಾಡ್ತಾ ಇಲ್ಲ, ನೀವು ಹೇಳಿದಂತೆ ನಿಯಮಗಳ ಪ್ರಕಾರ ನನಗೆ ಕೊಡ್ತಾ ಇಲ್ಲ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನನಗೆ ಸಾಯಿಸ್ಬಿಡಿ ನನ್ನನ್ನು, ಈ ಥರ ಎಲ್ಲ ಮಾನಸಿಕವಾಗಿ ಎಮೋಷ್ನಲ್ ಆಗಿರುವಂಥ ಮಾತುಗಳನ್ನು ಆಡ್ತಾ ಇದ್ದಿದ್ದು ಅವರ ವಕೀಲರ ಮೂಲಕವಾಗಿ. ಬಟ್ ಈಗ ಚಾರ್ಜ್ ಫ್ರೇಮ್ ಕೂಡ ಇದೆ. ಒಂದು ಕಡೆಗೆ ಬೇಕಾಗಿ ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿಯೂ ಇಲ್ಲ, ಇಷ್ಟೇ. ಇದೇ ನಮ್ಮ ಕರ್ನಾಟಕ, ಇದೇ ನಮ್ಮ ಪ್ರಪಂಚ. ಇರೋದು ಜೈಲಿನಲ್ಲಿ ಸಿಗಲಿಲ್ಲ ಕೊಲೆ ಆರೋಪಿ ನಟ ದರ್ಶನ್ಗೆ. ಇನ್ನೊಂದು ಕಡೆಗೆ ನಾಡಿದ್ದೇ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಫ್ರೇಮ್ ಆಗುತ್ತೆ, ಅಂದ್ರೆ ಟ್ರಯಲ್ ಆರಂಭವಾಗುತ್ತೆ. ದೋಷಾರೋಪ ಪಟ್ಟಿಯ ಮೇಲೆ ವಿಚಾರಣೆ ಆರಂಭವಾಗುತ್ತೆ. ಶೀಘ್ರ ವಿಚಾರಣೆಗೆ ಎಸ್ಪಿಪಿ ಅವರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೇಳಿಕೊಂಡಿದ್ರು. ತ್ವರಿತ ವಿಚಾರಣೆಗೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ನಾಡಿದ್ದೇ ಚಾರ್ಜ್ ಫ್ರೇಮ್ ಆಗುತ್ತೆ, ವಿಚಾರಣೆ ಆರಂಭವಾಗುತ್ತೆ. ಸೊ ಇದು ತಡ ಮಾಡೋದಕ್ಕೋಸ್ಕರನೇ ಹಲವು ರೀತಿಯಾದಂಥ ಅದಿಲ್ಲ ಇದಿಲ್ಲ ಅನ್ಕೊಂಡು ಕೂತ್ಕೊಳ್ತಾ ಇದ್ರು. ಓಕೆ, ಒಂದು ವಿಚಾರಣೆನೇ ಮುಗಿಸ್ಬಿಡೋಣ ಬಿಡಿ, ತದನಂತರ ನಿಮ್ಗೆ ಹಾಸಿಗೆ ದಿಂಬು ರಿಲೀಸ್ ಆವತ್ತು ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ದಿಂಬು ರಿಲೀಸ್ ಆದರೆ ಮನೆಗೆ ಹೋಗಿ ಮಲ್ಕೊಳ್ಳಿ, ಇಲ್ಲ ಅಂತಂದ್ರೆ ಇರೋ ವ್ಯವಸ್ಥೆಯಲ್ಲಿ ಅಲ್ಲೇ ಮಲ್ಕೊಳ್ಳಿ, ಮುಗಿದೋಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಂಗಿದ್ದಾರೆ ಈಗ. ಸೊ ಹಾಗಾಗಿ ಈಗ ಡಬಲ್ ಶಾಕ್ ಏನು ಅಂತಂದ್ರೆ, ಒಂದು ಹೆಚ್ಚುವರಿಯಾಗಿ ಕೇಳಿದಂಥ ಹಾಸಿಗೆ ದಿಂಬು ಇಲ್ಲ, ತಿಂಗಳಿಗೊಮ್ಮೆ ಬಟ್ಟೆ ಹೊದಿಕೆ ಬದಲಿಸೋಕೆ ಅವಕಾಶ ಇಲ್ಲ, ಕ್ವಾರಂಟೈನ್ ಸೆಲ್ನಿಂದ ಮುಖ್ಯ ಸೆಲ್ಗೆ ಶಿಫ್ಟ್ಗೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಸೊ ಹಾಗಾಗಿ ಈಗ ಅದೇನು ಮಾಡ್ತಾರೆ ಏನು ಇಲ್ವಾ ಅಂತ ನೋಡಬೇಕಾಗಿದೆ. ದರ್ಶನ್ಗೆ ಡಬಲ್ ಶಾಕ್ ಏನು ಅಂತಂದ್ರೆ, ಹಾಸಿಗೆ ದಿಂಬಿನ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ.